ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಕಮಾಲ್ಗೆ JP ತತ್ತರ ಅಂತಾನೆ ಹೇಳ್ಬೋದು. ಕೊನೆಗೂ ಕೂಡ ಕೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟೆ ಬಿಟ್ಲ ಸಂಧ್ಯಾ. ಹಾಗಿದ್ರೆ ಅಲ್ಲಿ ಬಂದದ್ದು ಸಂಧ್ಯಾನ ಅಥವಾ ಬೇರೆಯವರ? ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವ ಸಮಯ ಬಂದದ್ದಾಗಿದೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ವರ್ಸಸ್ JP ಪಾಟೀಲ್ ಸಮರ ಶುರುವಾಗ್ದ. ಇಲ್ಲಿ ಭಾರ್ಗವಿನ ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಹೋಗ್ಲಿ ಕೂಡುದು ಅಂತ ಬೃಂದ ಹೇಳ್ತದಾಳ. ಇಲ್ಲಿ ಮಾವನ್ ವಿರುದ್ಧವಾಗಿ ನಿಂತು ಹೋರಾಡೋಕೆ ಎಷ್ಟು ಧೈರ್ಯ ಇರಬೇಕು, ಯಾವುದೇ ಕಾರಣಕ್ಕೂ ಈ ಮನೆಯ ಹೊಸ್ಲನ್ನ ದಾಟಬಾರ್ದು ಅಂದಾಗ ಇಲ್ಲಿ ಭಾರ್ಗವಿ ಟಕ್ಕರ್ ಕೊಡ್ತಾರ. ಇದರ ನಡುವೆ JP ಬರ್ತಿದ್ದಾಗನೆ ಬೃಂದ, ಖಂಡಿತ ಮಾವ ನಿಮ್ಗೆ ಗೆಲುವು ಸಿಗುವುದು ಅಂದಾಗ ನಾನು ಹೇಳಿಲ್ವಾ, ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ನೀನು ಅಂತ ಹೇಳಿ ಬೈದ್ ಬಿಡ್ತಾರೆ ಬೃಂದಾಗೆ. ತದನಂತರ ಇಲ್ಲಿ ಭಾರ್ಗವಿ ಬಳಿ ಶಕುಂತಲಾ ಅವರು, ನೋಡು ಭಾರ್ಗವಿ, ಖಂಡಿತವಾಗ್ಲೂ ನಿನಗೆ ಜಯ ಸಿಗತ್ತೆ. ತಪ್ಪು ಯಾರು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಜೊತೆಗೆ ಸತ್ಯಾನ್ವೇಷಣೆ ಕಡೆ ನಡೀತಾ ಇದೆಯಾ, ಖಂಡಿತ ನಿನ್ನ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ JP ಶಕುಂತಲಾ ದೇವಿ ಅವರು ಯಾವಾಗಲೂ ಕೂಡ ಸತ್ಯದ ಪರಾನೇ ಅಲ್ವಾ ನಿಲ್ಲೋದು. ಪಾಪ ಇವತ್ತು ಸಂಜೆ ಒಳಗೆ ಗೊತ್ತಾಗತ್ತೆ ಸತ್ಯ ಎಲ್ಲಿರುತ್ತೆ ಅಂತ, ನೀವು ಈ ಕಡೆ ನಿಂತ್ಕೋಬೇಕಾಗತ್ತೆ ಅಂತ ಹೇಳಿ JP ಹೇಳಿದಾಗ ಈ ಕಡೆ ಶಕುಂತಲಾ ದೇವಿ ಅವರು ಒಂದು ಮಂಕುತಿಮ್ಮನ ಕಗ್ಗವನ್ನ ಹೇಳ್ತಾರೆ. ಅದರ ಮುಖಾಂತರ ಇಲ್ಲಿ ಸತ್ಯದ ಒಂದು ಶಕ್ತಿ ಏನು ಅನ್ನೋದನ್ನ ಇಲ್ಲಿ ಶಕುಂತಲಾ ಅವರು JP ಪಾಟೀಲ್ಗೆ ಮನಮುಟ್ಟುವಂತೆ ತಿಳಿಸ್ತಾರೆ. ಜೊತೆಗೆ ಇಲ್ಲಿ JP ಪಾಟೀಲ್ನ ಕಾಲನ್ನ ಕೂಡ ಎಳಿತಾರೆ. ಸತ್ಯ ಅಂತಕ್ಕಂಥದ್ದು ಅಂತರಂಗದಲ್ಲಿರುತ್ತೆ. ಜೊತೆಗೆ ಸುತ್ತಮುತ್ತ ಕಾಣಿಸ್ತಕ್ಕಂಥದ್ದನ್ನೇ ಸತ್ಯ ಅಂತ ಅನ್ಕೊಳ್ಳೋಕೆ ಆಗೋದಿಲ್ಲ. ಅಂತರಕ್ಕೆ ಗೊತ್ತಿರುತ್ತೆ ಸತ್ಯ ಏನು ಅನ್ನೋದು. ನಿನಗೆ ಗೊತ್ತಿಲ್ವಾ JP ಸತ್ಯ ಏನು ಅನ್ನೋದು? ಜಗಜ್ಜಾಹಿರಾಗ್ತಕ್ಕಂಥ ಸತ್ಯ ಮಾತ್ರ ಸತ್ಯನ ಅಂತ ಹೇಳಿ ಶಕುಂತಲಾ JP ಪಾಟೀಲ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ JP ಪಾಟೀಲ್ ಏನನ್ನ ಕೂಡ ಮಾತಾಡ್ತಿಲ್ಲ. ಬಟ್ ಶಕುಂತಲಾ ದೇವಿ ಅವರ ಒಂದೇ ಅರ್ಥ, JP ಪಾಟೀಲ್ಗೆ ವಿಕ್ಕಿ ತಪ್ಪಿತಸ್ಥ ಅನ್ನೋ ವಿಷಯ ಗೊತ್ತದ. ಆದ್ರೂ ಕೂಡ ಜಗತ್ತಿನ ಮುಂದೆ ವಿಕ್ಕಿ ತಪ್ಪಿತಸ್ಥನಲ್ಲ ಅನ್ನೋದನ್ನ ಸಾಬೀತುಪಡಿಸೋಕೆ ಹೋಗ್ತದಾನೆ. ಬಟ್ ಅವನ ಅಂತರಂಗದಲ್ಲಿ ಖಂಡಿತವಾಗ್ಲೂ ಆ ಒಂದು ಸತ್ಯ ಏನು ಅನ್ನೋದ್ರ ಅರಿವಿದೆ ಅನ್ನೋದು ಶಕುಂತಲಾ ಅವರ ಮಾತಾಗಿದೆ. ಆ ಒಂದು ಮಾತಿನ ಮರ್ಮ ಏನು ಅನ್ನೋದು JP ಪಾಟೀಲ್ ಕೂಡ ಅರಿವಿದೆ. ತದನಂತರ ಇಲ್ಲಿ ಜಯಂತ್ ಅವರು ಅಣ್ಣ JP ಹತ್ರ ಕೇಳ್ಕೊತಿದ್ದಾರೆ, ಅಣ್ಣ ದಯಮಾಡಿ ನನ್ನ ಅಳಿಮೆಯನ್ನ ಒಂದು ಜೈಲಿಂದ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಈ ಒಂದು ಬುದ್ಧಿ ಅವತ್ತೇ ಇದ್ದಿದ್ರೆ ಇಷ್ಟೆಲ್ಲ ಫೇಸ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ JP ಹೇಳ್ತಾರೆ. ಈ ಕಡೆ ರೀತು ಕೂಡ, ದುಡ್ಪ ದಯವಿಟ್ಟು ಈ ಭಾರ್ಗವಿಗೆ ಸರಿಯಾಗಿ ಸೋಲನ್ನ ಉಣಿಸ್ಬೇಕು ನೀವು. ಜೊತೆಗೆ ವಿಕ್ಕಿ ಜೈಲಲ್ಲಿದ್ದಾನೆ, ಅವನನ್ನ ಹೊರಗಡೆ ಕರ್ಕೊಂಡು ಬರಲೇಬೇಕು ನೀವು ಅಂದಾಗ, ಡಾರ್ಲಿಂಗ್ ನೀನೇನು ಯೋಚನೆ ಮಾಡಬೇಡ, ಇವತ್ತು ಸಂಜೆ ಒಳಗಡೆ ವಿಕ್ಕಿ ಜೈಲಿಂದ ಹೊರಗಡೆ ಬಂದೇ ಬರ್ತಾನೆ ಅನ್ನೋ ಭರವಸೆಯನ್ನ ಕೊಡ್ತಾರೆ JP ಪಾಟೀಲ್. ತದನಂತರ ಇಲ್ಲಿ ಭಾರ್ಗವಿ JP ಹತ್ರ ಬಂದಿದೆ, ಇವತ್ತು ತುಂಬಾನೇ ಸ್ಪೆಷಲ್ ಮಾವ. ಇಷ್ಟು ದಿನ ನಾನು ಈ ಒಂದು ಕೇಸನ್ನು ಹೋರಾಟ ಮಾಡೋದಕ್ಕೆ ನಮ್ಮನೆಯಿಂದ ಬರ್ತಿದ್ದೆ, ಆದರೆ ಇವತ್ತು ನಿಮ್ಮ ಜೊತೆಯಾಗಿ ನಿಮ್ಮನೆಯಿಂದ ನಿಮ್ಮ ವಿರುದ್ಧವಾಗಿಯೇ ಹೋರಾಟ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಇಬ್ಬರು ಕೂಡ ಒಟ್ಟಿಗೆ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಮೀಡಿಯಾದವ್ರಿಗೂ ಕೂಡ ಒಳ್ಳೆ ಫುಟೇಜ್ ಸಿಗುತ್ತೆ ಅಂತ ಹೇಳಿದಾಗ ಈ ಕಡೆ JP ಖಡಕ್ ಆಗಿ ಬಿಡ್ತಾರೆ. ಜೊತೆಗೆ ಇಲ್ಲಿ ಭಾರ್ಗವಿ, ನೋಡು ಭಾರ್ಗವಿ, ಸುಮ್ಮನೆ ಕೋಟ್ ಹಾಕೊಂಡು ಕೋರ್ಟ್ಗೆ ಬಂದು ನನ್ನ ಮುಂದೆ ಸೋಲು ನಾ ಕಾಣೋ ಬದಲು ಇಲ್ಲೇ ಕೋರ್ಟ್ ಬಿಚ್ಚು ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ ಹೇಳಿ JP ಹೇಳಿದಾಗ ಈ ಕಡೆ ಭಾರ್ಗವಿ ತಿರುಗೇಟನ್ನ ಕೊಡ್ತಿದ್ದಾರೆ. ಹೌದು ಮಾವ, ಪಾಪ ಈ ಜೂನಿಯರ್ ಮುಂದೆ ಸೋತ್ರೆ ನಿಮಗೆ ಅವಮಾನ ಆಗತ್ತೆ, ಸೋಲು ಖಚಿತ, ನ್ಯಾಯ ನಿಶ್ಚಿತ ಅಂದಮೇಲೆ ಖಂಡಿತವಾಗ್ಲೂ ನೀವು ಕೂಡ ಕೋರ್ಟ್ ಬಿಚ್ಚಿ ಮನೇಲೆ ಉಳ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಟಕ್ಕರ್ ಕೊಡ್ತಾರೆ. ಈ ಕಡೆ JP ಪಾಟೀಲ್ ಹಾಗೆ ರೊಚ್ಚಿಗೆದ್ದದೆ. ಈ ಕಡೆ ಭಾರ್ಗವಿಗೆ, ಕೊನೆಗೂ ನಿನ್ನ ಹೋರಾಟನ ನಡೆಸ್ತಾ ಇದೆಯಾ, ಖಂಡಿತ ಗೆಲುವು ನಂದಾಗಿರತ್ತ, ಆಲ್ ದ ಬೆಸ್ಟ್. ಯಾವುದೇ ಕಾರಣಕ್ಕೂ ಕೂಡ ನೀನು ಇವತ್ತು ಗೆಲ್ಲೋದಿಲ್ಲ, ಇವತ್ತು ಸಂಜೆ ಒಳಗಡೆನೆ ನನ್ನ ಮುಂದೆ ಸೋಲನ್ನ ನೋಡ್ತೀಯಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮಾವ ಸೊಸೆ ಇಬ್ರು ಕೂಡ ಒಂದೇ ಅಖಾಡಕ್ಕೆ ಹೋಗ್ತಿದ್ದಾರೆ. ಅಖಾಡದಲ್ಲಿ ಇಬ್ಬರ ಒಂದು ಹೋರಾಟದಲ್ಲಿ ಗೆಲುವು ಯಾರ್ದಾಗಿರುತ್ತೆ ಅನ್ನೋ ಒಂದು ಕುತೂಹಲ ಎಲ್ರಿಗೂ ಕೂಡ ಇದೆ. ತದನಂತರ ಈ ಕಡೆ ಕೋರ್ಟ್ಗೆ ಅರ್ಜುನ್ ಕೂಡ ಬಂದಿದ್ದಾರೆ. ಅರ್ಜುನ್ ಕೋರ್ಟ್ಗೆ ಬರ್ತಿದ್ದಾಗೆ ಎಲ್ಲ ಲಾಯರ್ ಕೂಡ ಮಾತಾಡ್ಕೊತಿದ್ದಾರೆ. ಇವತ್ತು JP ಮತ್ತೆ ಭಾರ್ಗವಿ ಒಂದು ಕೇಸ್ ಇದೆ, ಖಂಡಿತವಾಗ್ಲೂ ವಿಕ್ಕಿನೇ ಸಂಧ್ಯಾನ ಸಾಯಿಸಿದಾನೆ ಅಂತ ಅನ್ನಿಸ್ತದೆ. ಖಂಡಿತ ಭಾರ್ಗವಿ ಗೆಲುವು ಸಿಗಲೇಬೇಕು, ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು, ಇಂಥ ಒಂದು ಪಿಶಾಚಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ವಿಕ್ಕಿ ತಪ್ಪು ಮಾಡದೇ ಇರ್ಬೋದಲ್ವಾ ಅಂತ
ಅಂತ ಹೇಳಿ ಮಗದೊಬ್ರು ಹೇಳ್ತಾರೆ. ಖಂಡಿತ ಇಲ್ಲ, ಶಕ್ತಿ ಪ್ರಸಾದ್ ಎಂತ ಕುತಂತ್ರಿ, ಅವನ ಕ್ರಿಮಿನಲ್ ಬುದ್ಧಿನೇ ಅವನ ಮಗನಿಗೂ ಕೂಡ ಬಂದಿರುವುದು, ಖಂಡಿತವಾಗ್ಲೂ ಕೂಡ ಅವನೇ ಅಪರಾಧಿ ಆಗಿರ್ತಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ನಿಜಕ್ಕೂ ಕೂಡ ಅರ್ಜುನ್ಗೆ ಕನ್ಫ್ಯೂಷನ್ ಆಗ್ತದೆ. ಏನಪ್ಪಾ ಇದು, ಏನಾಗ್ತದೆ ಇಲ್ಲಿ, ಯಾರು ತಪ್ಪು ಯಾರು ಸರಿ ಅಂತಾನೆ ಗೊತ್ತಾಗ್ತಿಲ್ವಾ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ರವೀಂದ್ರ ಅವರು ಅಲ್ಲಿಗೆ ಬರ್ತಾರೆ. ಅಲ್ಲಿ ಅಂದ್ರೆ ಅಂದಾಗ, ಮಾವ ನೀವಿಲ್ಲಿ ಅಂದಾಗ, ಇವತ್ತು ನನ್ನ ಮಗಳು ಕೇಸ್ ಅಲ್ವಾ, ಅದೇ ಕಾರಣಕ್ಕೆ ಇಲ್ಲಿಗೆ ಬಂದಿದೆ. ಇವತ್ತು ಸಂಧ್ಯಾ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತ ನನ್ನ ಮಗಳು ಹೋರಾಡ್ತಿದ್ದಾಳೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇನ. ನೀವು ಅವಳ ಜೊತೆ ನಿಲ್ಲದೆ ಇದ್ದಿದ್ರೆ ಇಲ್ಲಿ ತನಕ ಅವಳು ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಎಲ್ಲರೂ ಕೂಡ ಅನ್ಕೊಳ್ತಾರೆ ರವೀಂದ್ರ ಇದ್ದಾನೆ ಅವಳು ಬೆನ್ನಿಂದೆ ಅಂತ. ಆದರೆ ನಿಜಕ್ಕೂ ಕೂಡ ಇರುವುದು ನೀವು. ನಿಮ್ಮ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ನನಗೆ ಗೊತ್ತು ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರ ಅಂದಾಗ ಇಲ್ಲಿ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಬಿಕಾಸ್ ತನ್ನ ತಂಗಿಗೆ ನ್ಯಾಯ ಸಿಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅರ್ಜುನ್. ಈತ ಕಡೆ ಸಂಧ್ಯಾಗೆ ನಿಜಕ್ಕೂ ನ್ಯಾಯ ಸಿಕ್ಕಿ ತಪ್ಪಿತಸ್ಥನಿಗೆ ಶಿಕ್ಷೆ ಆದರೆ ಹೋಗಿ, ಅದ್ರ ಬದಲು ವಿಕ್ಕಿನೇ ಅದರ ತಪ್ಪಿತಸ್ಥಾಗಿ ಜೈಲಿಗೆ ಹೋದರೆ ತನ್ನ ತಂಗಿ ಬದುಕು ಏನಾಗ್ಬೋದು ಇಲ್ಲ. ಯಾವುದೇ ಕಾರಣಕ್ಕೂ ತನ್ನ ತಂಗಿ ಬದುಕು ಹಾಳಾಗಬಾರ್ದು ಅಂತಾನೆ ಇಲ್ಲಿ ಅರ್ಜುನ್ ಈ ಕ್ಷಣಕ್ಕೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಅದ ಕಡೆ ಭಾರ್ಗವಿ GP ಎಲ್ಲರೂ ಕೂಡ ಬರ್ತಿದ್ದಾಗೆ ಮೀಡಿಯಾದವರು ಕವರ್ ಆಗ್ತಿದ್ದಾರೆ. ಈ ಕಡೆ GPನ ಮಾತಾಡ್ಸೋಕೆ ಬರ್ತಾರೆ ಅಂತ ಎಲ್ಲರೂ ಅನ್ಕೋತಾರೆ. ಬಟ್ ಮೀಡಿಯಾದವರು ಹೋಗೋದು ಭಾರ್ಗವಿ ಬಳಿ. ಈ ಕಡೆ ಭಾರ್ಗವಿ ಒಂದು ಲುಕ್ ಅನ್ನ ಮಾವನ ಕಡೆ ಕೊಡ್ತಾಳೆ. ಬಿಕಾಸ್ ಮೊದಲನೇ ಬಾರಿ ಕೋರ್ಟ್ಗೆ ಬಂದಾಗ ಎಲ್ಲರೂ ಕೂಡ GP ಮುಂದೆ ಮುತ್ಕೊಂಡಿದ್ರು. ಬಿಕಾಸ್ ಇಲ್ಲಿ ಭಾರ್ಗವಿ ಬಂದಾಗ ಭಾರ್ಗವಿ ಹತ್ರ ಮುತ್ತು GP ಬಂದ ತಕ್ಷಣ ಆ ಕಡೆ ಹೋಗಿದ್ರು. ಆದ್ರೆ ಇವತ್ತು GP ಮುಂದೆನೆ ಭಾರ್ಗವಿ ಹತ್ರ ಎಲ್ಲರೂ ಕೂಡ ಮೀಡಿಯಾದವರು ಪ್ರಶ್ನೆ ಮಾಡ್ತಿದ್ದಾರೆ. ನಿಜಕ್ಕೂ ಸಂಧ್ಯಾ ಸಾವಿಗೆ ನ್ಯಾಯ ಸಿಗುತ್ತಾ, ವಿಕ್ಕಿನೇ ತಪ್ಪಿತಸ್ಥನ, GP ವಿರುದ್ಧ ನಿಮ್ಗೆ ಹೋರಾಡಕ್ ಸಾಧ್ಯ ಆಗತ್ತಾ ಅಂತ ಹೇಳಿದಾಗ, ಆನೆ ಆದರೂ ನಾನು ಇರುವೆ ಆದರೂ ಕೋರ್ಟಲ್ಲಿ ಎಲ್ಲರೂ ಕೂಡ ಸರಿ ಸಮಾನರೇ, ಯಾವುದೇ ಕಾರಣಕ್ಕೂ ಇಲ್ಲಿ ಅನ್ಯಾಯ ಆಗೋದಿಲ್ಲ, ಸತ್ಯಕ್ಕೆ ಜಯ ಸಿಗುತ್ತೆ. ಸಂಧ್ಯಾ ಅಂತ ಎಷ್ಟು ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಖಂಡಿತ ಈ ಹೋರಾಟ ಹೆಣ್ಮಕ್ಳು ಪರವಾಗಿ ಇರುತ್ತೆ. ಸಂಧ್ಯಾ ಕೇವಲ ನನ್ನ ಕ್ಲೈಂಟ್ ಮಾತ್ರ ಅಲ್ಲ, ಅವಳು ನನಗೆ ಒಂದು ತಂಗಿಗಿಂತ ಹೆಚ್ಚು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ತಪ್ಪಿತಸ್ಥನಿಗೆ ಶಿಕ್ಷೆ ಆಗದೆ ನಾನು ಬಿಡೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಮಹಿಳಾ ಸಂಘದವರು ಕೂಡ ಬಂದಿದ್ದೆ ಭಾರ್ಗವಿಯನ್ನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಈ ಕಡೆ ಹೆಣ್ಮಕ್ಳನ್ನ ಭಾರತ ಮಾತೆ ಅಂತ ಎಲ್ಲ ಕೂಡ ಕರಿತೇವೆ, ಮಾತೆ ತಾಯಿ ಅಂತ ಹೇಳ್ತೇವೆ. ಅಂತ ತಾಯಿಗೆ ಅವಮಾನ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ತಾಯಿಗೆ ಅವಮಾನ ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಕೊಡಿಸ್ತೀನಿ ಅಂತ ಹೇಳಿ ನೀವು ನಮ್ಮ ಪರವಾಗಿರೋದಕ್ಕೆ ತುಂಬ ಧನ್ಯವಾದ ಅಂತ ಕೂಡ ಭಾರ್ಗವಿ ತಿಳಿಸ್ತಾರೆ. ಕೊನೆಗೂ ಇಲ್ಲಿ ಅಸಿಸ್ಟೆಂಟ್ ಅಂತೂ ಏನು ಸರ್, ನಿಮ್ಮ ಹತ್ರ ಎಲ್ಲ ಮೀಡಿಯಾದವ್ರು ಬರ್ತಿದ್ರು, ಹೋಗಿ ಕರ್ಕೊಂಡು ಬರ್ತೀನಿ ಅಂದಾಗ, ಬೇಡಪ್ಪ ಬೇಡ, ಈಗಾಗಿರೋ ಅವಮಾನಕ್ಕಂತ ನೀನು ಮಾತಾಡ್ತಿರೋ ಮಾತೆ ತುಂಬ ಘಾಸಿ ಮಾಡ್ತಿದೆ ಅಂತ ಹೇಳ್ತಾರೆ. ಜೊತೆಗೆ ಈ ಕಡೆ GP ಮತ್ತೆ ಭಾರ್ಗವಿ ಇಬ್ರು ಕೂಡ ಒಟ್ಟಿಗೆ ಕೋರ್ಟ್ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಎಂಟ್ರಿ ಕೊಡ್ತಿದ್ದ ಹಾಗೆ ಎಲ್ಲ ಜನಗಳು ಕೂಡ ಅದೇ ಒಂದು ಸೆಷನ್ಗೆ ಸೇರಿದ್ದಾರೆ. ಜಡ್ಜ್ ಕೂಡ ಬರ್ತಾರೆ. ಈ ಕಡೆ ರವೀಂದ್ರ ಅವರಂತೂ ಅರ್ಜುನ್ ಹತ್ರ ನೋಡಿ ಅಳಿ ಅಂದರೆ ಖಂಡಿತವಾಗ್ಲೂ ನಮ್ಮ ಭಾರ್ಗವಿನ ಇವತ್ತು ಗೆಲ್ಲೋದು, GPಗೆ ಸೋಲಾಗತ್ತೆ. ಮೊದಲು ಸೋಲನ್ನ ಖಂಡಿತವಾಗ್ಲೂ ನನ್ನ ಮಗಳೇ ಕೊಡ್ತಾಳೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಭಾರ್ಗವಿ ಹೇಳೋಕ್ಕೂ ಮುನ್ನನೇ ಇಲ್ಲಿ GP ನಿಜಕ್ಕೂ ಕೂಡ ವಿಕ್ಕಿ ಅವತ್ತು ಮನೆಯಲ್ಲೇ ಇದ್ದ, ಫಾರ್ಮ್ ಹೌಸಲ್ಲಿದ್ದ. ಬಟ್ 11 ಗಂಟೆ ಮೇಲೆ ಅವನು ಹೊರಗಡೆ ಬಂದಿದ್ದ. ಅದಕ್ಕೆ ಪ್ರೂಫ್ ಒಂದು ವಿಡಿಯೋ ಇದೆ ಅಂತ ಹೇಳಿ ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತಾರೆ. ಅಲ್ಲಿ ಒಂದು ಮಾಸ್ಕ್ನ ಲೇಡಿ ವಿಕ್ಕಿ ಜೊತೆ ಗಲಾಟೆ ಮಾಡಿದ್ರು. ಅದರಿಂದ ಆತ ನಿಜಕ್ಕೂ ಕೂಡ ತುಂಬಾ ಭಯಗ್ರಸ್ತನಾಗಿದ್ದ, ತನ್ನನ್ನು ಕಾಪಾಡ್ಕೊಳ್ಬೇಕು ಅಂತ ಪ್ರಯತ್ನ ಕೂಡ ಪಟ್ಟ. ನಂತರ ಆತ ಮನೆಗೆ ಹೋಗಿದ್ದ. ಬಟ್ ಅದಾದ ನಂತರ ಏನಾಯಿತು ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಬೆನಿಫಿಟ್ ಆಫ್ ಡೌಟನ್ನು ಕ್ರಿಯೇಟ್ ಮಾಡ್ತಿದ್ದಾರೆ GP ಅಂತಾನೆ ಹೇಳ್ಬೋದು. ಈ ಕಡೆ ಭಾರ್ಗವಿಗೆ ಅಚ್ಚರಿ ಆಗುತ್ತೆ, ಏನದು ಆ ವಿಡಿಯೋ ಫುಟೇಜ್ ಬಗ್ಗೆ ಇವರೇ ಮಾತಾಡ್ತಿದ್ದಾರಲ್ಲ ಅಂತ. ತದನಂತರ ಇಲ್ಲಿ ಭಾರ್ಗವಿ ಆ ಒಂದು ಫುಟೇಜ್ನ ಕ್ಲಿಯರ್ ಪಿಕ್ಚರನ್ನು ಕೊಡ್ತಿದ್ದಾಳೆ. ಈ ಕಡೆ ಆ ಅನಾಮಿಕ ಲೇಡಿ ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಅಂದಾಗ, ಅನಾಮಿಕ ಲೇಡಿ ಕೋರ್ಟ್ಗೆನೆ ಬಂದಿದ್ದಾರೆ ಅಂತ ಹೇಳಿ ಅನಾಮಿಕ ಲೇಡಿಯನ್ನ ಕರೆತಿದ್ದಾರೆ. ಕೊನೆಗೂ ಮಾಸ್ಕ್ ಹಾಕೊಂಡಿರ್ತಕ್ಕಂಥ ಆ ಒಂದು ಹುಡುಗಿ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಆಕೆ ಭಾರ್ಗವಿ ಒಂದು ಯಾರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾಳು ಅದೇ ಸಂಧ್ಯಾ ಥರ ಕಾಣಿಸ್ತಿದ್ದಾರೆ ಹೊರತು ಖಂಡಿತ ಆಕೆ ಸಂಧ್ಯಾ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿನ ಸಂಧ್ಯಾ ಪಾತ್ರಧಾರಿನೇ ಮಾಸ್ಕ್ ಲೇಡಿ ಹಾಕೊಂಡು ಬರ್ತಿದ್ರು. ಬಟ್ ಇವತ್ತು ಆ ಒಂದು ಬೇರೆ ಹುಡುಗಿ ಆ ಒಂದು ಜಾಗದಲ್ಲಿ ಬಂದಿದ್ದಾರೆ. ಖಂಡಿತವಾಗ್ಲೂ ಆಕೆಗೂ ಕೂಡ ವಿಕ್ಕಿಯಿಂದ ಅನ್ಯಾಯ ಆಗಿದೆ. ಹಾಗಿದ್ರೆ ಆಕೆ ಯಾರಿರ್ಬೋದು? ಸಂಧ್ಯಾ ರೀತಿಯೇ ಅನ್ಯಾಯಕ್ಕೊಳಗಾದ ಮತ್ತೊಬ್ಬ ಸಂತ್ರಸ್ತರ, ಅಥವಾ ಏನಾಗಿದೆ, ಏನೆಂತು, ಅಥವಾ ಸಂಧ್ಯಾನೇನ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.